ರಾಮ ಮಂದಿರಕ್ಕೆ ನೀವು ಮತ್ತು ದೇವೇಗೌಡರು ಇನ್ವಿಟೇಷನ್ ಬಂದಿದೆ. ದೇವೇಗೌಡರ ಆರೋಗ್ಯದ ಪರಿಸ್ಥಿತಿಗಳ ಆಧಾರದ ಮೇಲೆ ತೀರ್ಮಾನ ಮಾಡ್ತೀವಿ. ಅವರಿಗೆ ಟ್ರಾವೆಲ್ ಮಾಡಲಿಕ್ಕೆ ಅದಕ್ಕೆ ನಮ್ಮ ಚಿಕಿತ್ಸೆ ನೀಡ್ತಾ ಇರತಕ್ಕಂಥ ವೈದ್ಯರುಗಳ ಸಲಹೆ ಏನಿದೆ ಅದರ ಮೇಲೆ ತೀರ್ಮಾನ ಆಗುತ್ತೆ. ಡಿ ಕೆ ಶಿವಕುಮಾರ್ ರಾಜಕಾರಣ ಅಂತ ಮಂತ್ರಾಕ್ಷತೆ ಕೊಟ್ಟು ರಾಜಕಾರಣ ಮಾಡ್ತಿದ್ದಾರೆ ಬಿಜೆಪಿ ಅವರು. ಅಕ್ಕಿ ನಮ್ದು, ಮಂತ್ರಾಕ್ಷತೆ ಬಿಜೆಪಿ ಅವ್ರದ್ದು. ಏನ್ ಅಕ್ಕಿಯವರ ಏನು ಇದರಲ್ಲಿ ದೊಡ್ಡಹಳ್ಳಿಯಲ್ಲಿ ಬೆಳೆದಿರೋದ? ದೊಡ್ಡಹಳ್ಳಿಯಲ್ಲಿ ಬೆಳೆದು ಕಳಿಸಿರೋ ಅಕ್ಕಿನ ಅದು? ಡಿ ಕೆ ಶಿವಕುಮಾರ್ ಅವರು ಕರಿಬೇಕಾ? ಅದಕ್ಕೆ ಯಾರು ಬೇಕಾದ್ರು ಪ್ರಧಾನಮಂತ್ರಿಗಳು ಏನ್ ಹೇಳಿದ್ದಾರೆ? ಅವತ್ತಿನ ದಿನ ಬಹಳ ದೊಡ್ಡ ಮಟ್ಟದಲ್ಲಿ ರಶ್ ಇರತಕ್ಕಂಥದ್ದೇನಿದೆ, ಪ್ಯಾನಿಕ್ ಆಗೋದು ಬೇಡ. ಈಗೇನು ಸಾರ್ವಜನಿಕರಿಗೆ ತೆರೀತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನೀವು ಯಾವಾಗ ಬೇಕಾದ್ರೂ ಬಂದು ನೋಡ್ಬೋದು ಅಂತ ಅವರೇ ಕರೆ ಕೊಟ್ಟಿದ್ದಾರೆ ಜನಕ್ಕೆ. ಯಾರು ಬೇಕಾದ್ರೂ ಹೋಗ್ಬೋದು, ಅದಕ್ಕೇನು ಪರ್ಮಿಷನ್ ಬೇಕಾ? ಅವತ್ತಿನ ದಿನದ ಕಾರ್ಯಕ್ರಮ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರೆ ಅಲ್ಲಿ ಸಮಸ್ಯೆಗಳಿದೆ ಅಂತಕ್ಕಂಥ ಇಲ್ಲಿ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ. ಯಾರು ಬೇಕಾದ್ರೂ ರಾಮನ ಬಗ್ಗೆ ಭಕ್ತಿ ಇರತಕ್ಕಂಥವ್ರು, ದೇವ್ರ ಮೇಲೆ ನಂಬಿಕೆ ಇರೋರು, ಯಾಕೆಂದ್ರೆ ಅವ್ರ ಮನೆಯಲ್ಲ ಬರೀ ದೇವ್ರ ಫೋಟೋಗಳೇ ಇವೆ, ಬೇಕಲ್ಲ ದೇವ್ರ ಫೋಟೋ. ಆ ದೇವ್ರ ರಕ್ಷಣೆ ಇಲ್ಲದೆ ಹೋದ್ರೆ ಆಗ್ಬೇಕಲ್ಲ, ಉಳಿಬೇಕಲ್ಲ ಆಮೇಲೆ ಪಾಪ. ಅದಕ್ಕೆ ದೇವ್ರ ನೆನೆಸ್ಕೊತಾರೆ ಅವೆಲ್ಲವೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.